ಯುಕ್ತ ದಾರವು ಭೂಮಿಯಲ್ಲಿನ ನೈಸರ್ಗಿಕ ಬಿರುಕುಗಳು ಮತ್ತು ಬಿರುಕುಗಳನ್ನು ತೋರಿಸುವ ಒಂದು ರೇಖೆ ನಕ್ಷೆಯನ್ನು ಸಹ ಒದಗಿಸುತ್ತದೆ. ಈ ರೇಖೆಗಳು ಅಂತರ್ಜಲ ಮರುಪೂರಣಕ್ಕೆ ಮೌಲ್ಯಯುತವಾಗಬಹುದು. ಲೆಜೆಂಡ್ ಬಟನ್ ಅನ್ನು ಕ್ಲಿಕ್ ಮಾಡುವುದರಿಂದ ರಚನಾತ್ಮಕ ರೇಖೆಗಳು ಮತ್ತು ಭೂರೂಪ ರೇಖೆಗಳು ಸೇರಿದಂತೆ ವಿವಿಧ ರೀತಿಯ ರೇಖೆಗಳು ಬಹಿರಂಗಗೊಳ್ಳುತ್ತವೆ. ರೇಖೆಗಳು ನೀರು ಭೂಗತದಲ್ಲಿ ಸೋರಿಕೆಯಾಗಲು ಮಾರ್ಗವಾಗಿ ಕಾರ್ಯನಿರ್ವಹಿಸಬಹುದು. ರೇಖೆ ನಕ್ಷೆಗಳನ್ನು ಒಳಚರಂಡಿ ನಕ್ಷೆಯೊಂದಿಗೆ ಸಂಯೋಜಿಸುವ ಮೂಲಕ ನಾವು ರೀಚಾರ್ಜ್ ಫಿಟ್ಗಳನ್ನು ನಿರ್ಮಿಸಲು ಸಂಭಾವ್ಯ ಸ್ಥಳಗಳನ್ನು ಗುರುತಿಸಬಹುದು. ಉದಾಹರಣೆಗೆ, ನಾವು ರೇಖೆ ಮತ್ತು ಒಳಚರಂಡಿ ರೇಖೆಯ ಛೇದಕವನ್ನು ನೋಡಿದರೆ ಅದು ರೀಚಾರ್ಜ್ ಫಿಟ್ಗೆ ಭರವಸೆಯ ಸ್ಥಳವನ್ನು ಸೂಚಿಸುತ್ತದೆ. ರೇಖೆಯು ನೀರು ನೆಲಕ್ಕೆ ಸೋರಿಕೆಯಾಗಲು ಒಂದು ಮಾರ್ಗವನ್ನು ಒದಗಿಸುತ್ತದೆ ಮತ್ತು ಒಳಚರಂಡಿ ರೇಖೆಯು ರೀಚಾರ್ಜ್ ಫಿಟ್ಗೆ ನೀರಿನ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಈ ಸ್ಥಳದಲ್ಲಿ ರೀಚಾರ್ಜ್ ಫಿಟ್ ಅನ್ನು ನಿರ್ಮಿಸುವುದರಿಂದ ಅಂತರ್ಜಲ ಮರುಪೂರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಒಳಚರಂಡಿಯ ರೇಖೆಯ ಮೂಲಕ ಹರಿಯುವ ನೀರನ್ನು ಹಳ್ಳಕ್ಕೆ ತಿರುಗಿಸಲಾಗುತ್ತದೆ ಮತ್ತು ರೇಖೆಯ ಮೂಲಕ ಅಂತರ್ಜಲ ಜಲಚರಕ್ಕೆ ಸೋರಿಕೆಯಾಗುತ್ತದೆ. ಭೂದೃಶ್ಯವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪರಿಣಾಮಕಾರಿ ಮಧ್ಯಸ್ಥಿಕೆಯನ್ನು ಯೋಜಿಸಲು ನಾವು ಯುಕ್ತ ದಾರದಲ್ಲಿ ವಿಷಯ ಆಧಾರಿತ ನಕ್ಷೆಗಳನ್ನು ಇತರ ನಕ್ಷೆಗಳೊಂದಿಗೆ ಸಂಯೋಜಿಸಿ ಹೇಗೆ ಬಳಸಬಹುದು ಎಂಬುದಕ್ಕೆ ಇದು ಕೇವಲ ಒಂದು ಉದಾಹರಣೆಯಾಗಿದೆ. ವಿವಿಧ ಹಂತಗಳು ಮತ್ತು ಅವುಗಳ ಸಂಬಂಧಗಳನ್ನು ವಿಶ್ಲೇಷಿಸುವ ಮೂಲಕ ಸುಸ್ಥಿರ ಸಂಪನ್ಮೂಲ ನಿರ್ವಹಣೆ ಮತ್ತು ಅಭಿವೃದ್ಧಿಗಾಗಿ ನಾವು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು.